ಎಲ್ರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 1 ಚಿತ್ರಬ್ರಹ್ಮ ಕನ್ನಡ ಚಲನಚಿತ್ರದ ಅತ್ಯಂತ ಸೃಜನಶೀಲ ನಿರ್ದೇಶಕ ಅಂತ ಕರೆಸಿಕೊಳ್ಳೋ ಎಸ್.ಆರ್. ಪುಟ್ಟಣ್ಣ ಕಣಗಾಲ್ ಅವರ ಜನ್ಮದಿನ. ಇವರು ಮುಖ್ಯವಾಗಿ ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳನ್ನು ಆಧರಿಸಿ ಮುಖ್ಯವಾಗಿ ಸ್ತ್ರೀ ಪ್ರಧಾನ ಕಥೆಗಳನ್ನು ಆಧಾರ ಇಟ್ಕೊಂಡು ಒಂದು ಸಿನಿಮಾಗಳನ್ನ ಮಾಡಿದವರು. ಸೊ ಇವರ ಸಿನಿಮಾಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಇವತ್ತಿಗೂ ಕೂಡ ಇವರು ಗತಿಸಿ 30 ವರ್ಷಗಳು ಆಗಿವೆ, ಆಲ್ರೆಡಿ ಕಳೆದು ಹೋಗಿದೆ. ಅವರ ಒಂದೊಂದು ಸಿನಿಮಾಗಳು ಕೂಡ ಒಂದೊಂದು ಕಲಿಕೆ ಲರ್ನಿಂಗ್ ಪ್ರೊಸೆಸ್ ಅಂತ ನನಗೂ ಕೂಡ ವೈಯಕ್ತಿಕವಾಗಿ ಅನ್ಸುತ್ತೆ. ಶರಪಂಜರ, ನಾಗರಾವು, ಎಡಕಲ್ಲ ಗುಡ್ಡದ ಮೇಲೆ, ಅಮೃತಗಳಿಗೆ, ಆಮೇಲೆ ಧರಣಿ ಮಂಡಲ ಮಧ್ಯದೊಳಗೆ, ಎಷ್ಟು ಸಿನಿಮಾಗಳು ಅಂದರೆ ನನಗೆ ಅವರ ಸಿನಿಮಾಗಳು, ನನಗೆ ಎಸ್ಪೆಷಲಿ ಒಂದು ಸಿನಿಮಾದ ಬಗ್ಗೆ ಇವತ್ತು ಮಾತಾಡಲೇಬೇಕು ಅಂತ ನನಗನ್ಸಿದ್ದು ಅಂದರೆ ಅವರ ಸಿನಿಮಾಗಳು ಮಾನಸ ಸರೋವರ, ಒಂದು ಮಾನಸಿಕ, ಒಂದು ಮೆಂಟಲಿ, ಸೊ ಒಂದೊಂದು ವಿಭಾಗಗಳು ಇರ್ಬೋದು. ನನಗೆ ಒಂದು ಪರ್ಟಿಕ್ಯುಲರ್ ಒಂದು ಸಿನಿಮಾದ ಬಗ್ಗೆ ಅಂದರೆ ಅವರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ಬಗ್ಗೆ ಅಂದರೆ ರಂಗನಾಯಕಿ ಸಿನಿಮಾ ನನ್ನನ್ನು ಒಂದು ಯಾವುದೋ ಲೋಕಕ್ಕೆ ತೊಗೊಂಡೋಗಿ ಒಂದು ಮೆಂಟಲಿ ಸೈಕ್ ಅಂತಾರಲ್ಲ ಆ ಥರ ಮಾಡಿದಂಥ ಸಿನಿಮಾ. ಅಂದರೆ ಅವರ ನಾಗರಾಹು, ಮಾನಸ ಸರೋವರ, ಎಡಕಲ್ಲು ಗುಡ್ಡದ ಮೇಲೆ, ಧರಣಿ ಮಂಡಲ ಮಧ್ಯದೊಳಗೆ ಹೇಳ್ತಾ ಹೋದರೆ ತುಂಬ ಸಿನಿಮಾಗಳು ಇದಾವೆ. ಇಲ್ಲ ಅನ್ನಿಲ್ಲ, ಮಸಣದ ಹೂವು, ಹೀಗೆ ಹೇಳ್ತಾ ಹೋದರೆ ತುಂಬ ಸಿನಿಮಾಗಳಿದಾವೆ. ಅದರಲ್ಲಿ ಎಸ್ಪೆಷಲಿ ನನಗೆ ರಂಗನಾಯಕಿ ಸಿನಿಮಾದ ಬಗ್ಗೆನೇ ಮಾತಾಡಬೇಕು ಅಂತ ಅನ್ನಿಸ್ತು. ಹೀಗಾಗಿ ಈ ಸಿನಿಮಾ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಟಿ ಆರತಿ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ಎಲ್ಲರಿಗೂ ಒಂದು. ಆಮೇಲೆ ರಾಮಕೃಷ್ಣ ಅವ್ರನ್ನೇ ಮರ್ತ್ಬಿಟ್ಟು ನೋಡಿ, ರಾಮಕೃಷ್ಣ ಅವರೇ, ಈ 4 ಪಾತ್ರಗಳನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ವಿಭಾಗದಲ್ಲಿ ಕೆಲಸ ಮಾಡುವ ನಟಿ ಆರತಿಯವರ ಒಂದು ಜೀವನ, ಅಂದರೆ ನಟಿ ಆರತಿಯವರು ಒಂದು ಪಾತ್ರ ಮಾಡಿದ್ದಾರೆ. ಅವರ ಒಂದು ಜೀವನದ ಕಥೆಯನ್ನು ಒಂದು ಸಿನಿಮಾ ಮಾಡಿದ್ದಾರೆ, ರಂಗನಾಯಕಿ. ಅವಳೇ ರಂಗನಾಯಕಿ ಅನ್ನೋದೊಂದು. ಈ ಚಿತ್ರದ ಕತೆ ಆಯ್ಕೆ ಮಾಡ್ಕೊಂಡಿದ್ದೆ ಒಂದು ನನಗೆ ದಿಗ್ಭ್ರಮೆ, ಆಶ್ಚರ್ಯ, ತುಂಬ ಯೋಚನೆಗೆ ಹತ್ತಿಸ್ಬಿಟ್ಟು ನೋಡುವಾಗ. ಅಂದರೆ ಗೊತ್ತಿರಲ್ಲ. ಸೊ ಈಗ ಒಂದು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರಂಗನಾಯಕಿ, ಅವಳನ್ನು ಅಶೋಕ್ ಅವರು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಅವಳ ನಾಟಕದ ಹುಚ್ಚಿ ಅವಳು ಬಿಡೋದಿಲ್ಲ. ಮಗು ಆಗುತ್ತೆ, ಮದುವೆ ಆದಮೇಲೆ ಮಗು ಆಗುತ್ತೆ, ಎಲ್ಲ ಆಗುತ್ತೆ. ಕಟ್ ಮಾಡಿದ್ರೆ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ನಾಳೆ ದಿನ ಈ ಆರತಿ ಪಾತ್ರದವರು ನಾಯಕ ನಟಿಯಾಗಿ ಜಗತ್ಪ್ರಸಿದ್ಧರಾಗಿರ್ತಾರೆ. ಇವರ ಅಭಿಮಾನಿಯಾಗಿ ರಾಮಕೃಷ್ಣ ಅವರ ಪಾತ್ರ ಬರುತ್ತೆ. ಈ ಸಿನಿಮಾ ನೋಡಿರ್ತೀರ ನೀವು, ನಾನು ಅದ್ರ ಬಗ್ಗೆ ಹೇಳೋದೇ ಏನು ಹೆಚ್ಚುಗಾರಿಕೆ ಏನಿಲ್ಲ. ಯಪ್ಪ, ತಾಯಿನೇ ಮೋಹಿಸೋದು, ಐ ಕಾಂಟ್ ಬಿಲೀವ್. ಕೊನೆಯಲ್ಲಿ ಆ ಏರೋಪ್ಲೇನ್ ಅಂದರೆ ಆ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಅವನು ಅವರ ತಂದೆಗೆ ಹೇಳ್ತಾನೆ, ಅಪ್ಪ ನೀವು ನನ್ನನ್ನು ಒಬ್ಬ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀರಾ, ಆದರೆ ನಾನು ಒಬ್ಬ ಹೆಂಗಸನ್ನ ಲವ್ ಮಾಡಿದ್ದೀನಿ ಅಂತ. ಅವ್ರಿಗೆ ಹಾರ್ಟ್ ಒಂಥರ ಇದಾಗ್ಬಿಟ್ಟು, ಯಾರೋ ಮನೆಯಾಳಿ, ಯಾರೋ ಮನೆಯಾಳಿ ಅಂತ ಕೇಳಿದಾಗ, ಈ ಥರ ಅವರು ಸೂಪರ್, ಈ ಥರ ಹೀರೋಯಿನ್ ಅಂತ ಹೇಳಿದಾಗ, ಅವರೇ ಕಣವ ನಿನ್ನಮ್ಮ ಅಂತ ಹೇಳಿದಾಗ, ಯಪ್ಪ ನೀ ನನಗೆ ಮೋಸ ಮಾಡಿದ್ರಿ, ಚೆನ್ನಾಗಿ ಮಾಡಿದ್ರಿ ಅಂತ ಅವರ ತಂದೆನೇ ಆ ವಿಮಾನದಲ್ಲಿ ತಳ್ಳಿಬಿಟ್ಟು, ವಿಮಾನದಿಂದ ಅದರ ಕ್ಲೈಮ್ಯಾಕ್ಸ್ ನೀವು ನೋಡಿರ್ತೀರ. ಅಲ್ಲಿಂದ ಇದು ಹೊಟ್ಕೊಂಡು ಬರ್ತಿರ್ತಾರೆ. ಒಂದು ಕಡೆ ನೋಡಿದ್ರೆ ಈ ಕಡೆ ಅವ್ರ ಆರತಿಯವರು ಅಂದರೆ ಅವರಿಗೂ ಪಾಪ ಗೊತ್ತಿರಲ್ಲ ಮಗ ಅನ್ನೋದೊಂದು. ಸೊ ಅಲ್ಲಿ ಕಾಯ್ತಾ ಇರ್ತಾರೆ, ಓಡಿ ಬರ್ತಾರೆ. ಕೊನೆಗೆ ಅವರು ಬದುಕೋದಿಲ್ಲ, ಅವರ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸತ್ತೋಗ್ಬಿಡ್ತಾರೆ ಅವರು. ಸೊ ಅವರ ಒಂದು ಇದಕ್ಕೆ ಬಂದು ಅಮ್ಮ ಅಂತ ಚೀರ್ಬಿಟ್ಟು ಅವರು ಕಾಲಿಟ್ಕೊಂಡು ರೋದನೆ ಮಾಡೋದಿದೆಯಲ್ಲ, ಐ ಕಾಂಟ್ ಬಿಲೀವ್. ಒಂದು ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ ಆ ಸಿನಿಮಾ. ಆ ಲೆವೆಲಲ್ಲಿ ನನಗೆ ತುಂಬ ಕಾಡಿದ್ದು. ಇನ್ಫ್ಯಾಕ್ಟ್ ದರ್ಶನ್ ಅವರ PN ಸತ್ಯ ಡೈರೆಕ್ಟ್ ಮಾಡಿರೋ ಸರ್ದಾರ ಸಿನಿಮಾ. ಈ ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂದರೆ, ಡೈರೆಕ್ಟ್ರು ಅಲ್ಲಿ ಟ್ವಿಸ್ಟ್ ಕೊಟ್ಟಿದ್ದೇನೆಂದರೆ ಅಣ್ಣ ತಂಗಿ ಅನ್ನೋ ಪಾತ್ರ. ಈಕೆ ಒಬ್ಬ ಗೌಡ್ರ ಮಗಳು, ಒಬ್ಬ ಕೆಲಸದ ಆಳು, ಅವ್ರ ಕೆಲಸದ ಮಾದ ಅನ್ನೋ ಕ್ಯಾರೆಕ್ಟರ್ ಲವ್ ಮಾಡಿದಾಗ ಇನ್ನೇನು ಮದುವೆ ಹಂತಕ್ಕೆಲ್ಲ ಹೋದಾಗ ಅಲ್ಲೇ ಗೌಡ ಪ್ಲ್ಯಾನ್ ಮಾಡ್ತಾನೆ. ಅದು ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗುತ್ತೆ. ಅಣ್ಣ ತಂಗಿ ನನಗೆ ಈ ಸಿನಿಮಾನೇ ನೆನಪಾಯ್ತು, ರಂಗನಾಯಕಿ. ಸೊ ಇಲ್ಲಿ ಅಣ್ಣ ತಂಗಿಯಾಗಿ, ಬಟ್ ಇಲ್ಲಿ ಅವ್ರು ಹುಟ್ಟಾಕ್ತಾರೆ, ಒಂದು ಕಲ್ಪನೆ ಮಾಡ್ಕೊಂಡು ಒಂದು ಏನೋ ಇಮ್ಯಾಜಿನೇಷನ್ ಅಲ್ಲ, ಒಂದು ಕ್ರಿಯೇಟ್ ಮಾಡ್ತಾರೆ ಅಣ್ಣ ತಂಗಿ ಇವರು. ಬಟ್ ರಂಗನಾಯಕಿ ಸಿನಿಮಾದಲ್ಲಿ ಅಮ್ಮ ಮಗನ ಪಾತ್ರ, ಯಪ್ಪ ಐ ಕಾಂಟ್ ಬಿಲೀವ್. ಆ ಲೆವೆಲಲ್ಲಿ ನನಗೆ ಸಿನಿಮಾ ತುಂಬ ಕಾಡ್ತು. ಸಿನಿಮಾ ಏನೋ ಅಂದ್ಕೊಂಡ ರೀತಿ ಏನೋ ಹೋಗಲಿಲ್ಲ ಅಂತ ನಾನು ಕೇಳ್ಪಟ್ಟೆ. ಬಟ್ ಆ ಸಿನಿಮಾ ಹಾಡುಗಳಾಗಿರ್ಬೋದು, ಆ ಸಂಭಾಷಣೆ ಆಗಿರ್ಬೋದು, ಆ ಕತೆ, ಆ ಚಿತ್ರಕಥೆ, ಎಲ್ಲರ ಆ್ಯಕ್ಟಿಂಗು, ಅಬ್ಬಬ್ಬಬ್ಬಬ್ಬಬ್ಬ, ರಿಯಲಿ ಚಿತ್ರಬ್ರಹ್ಮ ಅಂತ ಸುಮ್ಮನೆ ಕರೆಯಲ್ಲ ಪುಟ್ಟಣ್ಣ ಕಣಗಾಲ್ ಅವ್ರನ್ನ. ಆಲ್ರೆಡಿ ಅವರ ಚಿತ್ರಗಳು ಅವ್ರ ಗತಿಸಿ ಹೋಗಿರ್ಬೋದು, ಬಟ್ ಅವರ ಚಿತ್ರಗಳ ಮೂಲಕ ಅವರು ಇನ್ನೂ ಜೀವಂತವಾಗಿದ್ದಾರೆ. ಸೊ ನೀವು ಕೂಡ ಈ ರಂಗನಾಯಕಿ ಸಿನಿಮಾನ ನೋಡಿರ್ತೀರ.
ಸೊ ನಿಮ್ಗೆ ಏನು ಅನ್ನಿಸ್ತು? ಎಸ್ಪೆಷಲಿ ರಂಗನಾಯಕಿ ಸಿನಿಮಾದ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಅಂದರೆ ಎಲ್ಲ ಸಿನಿಮಾಗಳು ಓಕೆ, ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ. ಥ್ಯಾಂಕ್ ಯು.